ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ನಾನು ನಿಮ್ಮ ಪ್ರೀತಿಯ ಜಾನ್ ಮಧು. ಈ ದಿನ ನಾನು ನಿಮ್ಮ ಮುಂದೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನುಡಿದ 7 ಸಪ್ತವಾಕ್ಯಗಳ ಬಗ್ಗೆ ನಿಮಗೆ ನಾನು ತಿಳಿಯಲ್ಪಡುವನಾಗಿರುತ್ತೇನೆ. ಪ್ರಿಯರೇ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನುಡಿದ ಮೊದಲನೆಯ ವಾಕ್ಯ ಲೂಕನು ಬರೆದ ಸುವಾರ್ತೆಯ ಪುಸ್ತಕ 23ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು ಎನ್ನುವುದು ಮೊದಲನೆಯ ವಾಕ್ಯವಾಗಿತ್ತು. ಪ್ರಿಯರೇ, ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ನುಡಿದ 2ನೇ ವಾಕ್ಯ ಲೂಕನು ಬರೆದ ಸುವಾರ್ತೆಯ ಪುಸ್ತಕದಲ್ಲಿ 23ನೇ ಅಧ್ಯಾಯ 43ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಡುತ್ತದೆ. ಪ್ರಿಯರೇ, ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಇದು 2ನೆಯ ವಚನವಾಗಿರುತ್ತದೆ. ಪ್ರಿಯರೇ, ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ನುಡಿದ 3ನೇ ವಾಕ್ಯ ಯೋಹಾನನು ಬರೆದ ಸುವಾರ್ತೆಯ ಪುಸ್ತಕ 19ನೇ ಅಧ್ಯಾಯ 26 ಮತ್ತು 27ನೇ ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ತಾಯಿಗೆ, ಅಮ್ಮ, ಹೀಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ, ಹೀಗೋ ನಿನ್ನ ತಾಯಿ ಎಂದು ಹೇಳಿದನು. ಇದು ಯೇಸು ಕ್ರಿಸ್ತರು ಹೇಳಿದ 3ನೇ ವಾಕ್ಯ. ಪ್ರಿಯರೇ, ಹಾಗೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನುಡಿದ 4ನೇ ವಾಕ್ಯ ಮತ್ತಾಯನು ಬರೆದ ಸುವಾರ್ತೆಯ ಪುಸ್ತಕ 27ನೇ ಅಧ್ಯಾಯ 46ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು ಎನ್ನುವುದು 4ನೇ ವಚನವಾಗಿತ್ತು. ಪ್ರಿಯರೇ, ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ನುಡಿದ 5ನೇ ವಾಕ್ಯ ಯೆಹೋವನು ಬರೆದ ಸುವಾರ್ತೆಯ ಪುಸ್ತಕ 19ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನನಗೆ ನೀರಡಿಕೆ ಆಗಿದೆ ಅಂದನು. ಇದು 5ನೇ ವಾಕ್ಯವಾಗಿತ್ತು. ಪ್ರಿಯರೇ, ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ನುಡಿದ 6ನೇ ವಾಕ್ಯ ಯೋಹಾನನು ಬರೆದ ಸುವಾರ್ತೆಯ ಪುಸ್ತಕ 19ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ತೀರಿತು ಎಂದು ಹೇಳಿದನು ಎನ್ನುವುದು 6ನೇ ವಾಕ್ಯವಾಗಿತ್ತು. ಪ್ರಿಯರೇ, ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ 7ನೇ ವಾಕ್ಯ ನುಡಿದಿದ್ದು ಲೂಕನು ಬರೆದ ಸುವಾರ್ತೆಯ ಪುಸ್ತಕ 23ನೇ ಅಧ್ಯಾಯದಲ್ಲಿ 46ನೇ ವಚನ ಈ ರೀತಿಯಾಗಿದೆ. ಪ್ರಿಯರೇ, ಆಮೇಲೆ ಯೇಸು, ನನ್ನ ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾ ಧ್ವನಿಯಿಂದ ಕೂಗಿದನು ಎನ್ನುವ 7ನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ,